ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನಾನು ಲಾಸ್ಟ್ ಸೆಷನಲ್ಲಿ ಇಲ್ಲಿವರೆಗೂ ಕಂಪ್ಲೀಟ್ ಮಾಡಿದ್ದೆ. ಅದಾದಮೇಲೆ ವೇವ್ ಶೇಪಲ್ಲಿ ನಾನು ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ಚೈನ್ ಸ್ಟಿಚ್ ಹಾಕಿದ್ದೀನಿ. ನೆಕ್ಸ್ಟ್ ಈಗ ಈ ಶೇಪ್ಸ್ ಏನು ಪೆಂಡಿಂಗ್ ಇದೆ, ಈ ಪೆಂಡಿಂಗ್ ಇರೋದನ್ನು ಇವತ್ತು ಕಂಪ್ಲೀಟ್ ಮಾಡ್ತಿದ್ದೀನಿ. ನಾವು ಡಿಫ್ರೆಂಟ್ ಶೇಪ್ಸ್ ಡ್ರಾ ಮಾಡಿಕೊಂಡು ಎಷ್ಟು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ನಮಗೆ ಈಸಿ ಆಗುತ್ತೆ. ಅದರಲ್ಲೂ ಎಸ್ಪೆಷಲಿ ಕಾರ್ನರ್ಸ್, ಎಡ್ಜಸ್ ಏನಿದೆ ಅದನ್ನು ತೊಗೊಳ್ಳುವಾಗಲೇ ಸ್ವಲ್ಪ ಬಿಗಿನ್ನರ್ಸ್ಗೆ ಚಾಲೆಂಜಿಂಗ್ ಅಂತ ಅನ್ನೋದು. ಯಾಕೆಂದರೆ ಅಲ್ಲಿ ಪರ್ಫೆಕ್ಟಾಗಿ ಶೇಪ್ ಅನ್ನೋದು ಬರಲ್ಲ, ಎಸ್ಪೆಷಲಿ ಎಡ್ಜಸ್ಸಲ್ಲಿ. ಸೊ ನೀವೆಷ್ಟು ಶೇಪ್ಸ್ನ ಡ್ರಾ ಮಾಡಿಕೊಂಡು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಈಸಿ ಆಗುತ್ತೆ. ನಾನು ಫಸ್ಟ್ ಇಲ್ಲಿ ಬ್ಯಾಕ್ ಸ್ಟಿಚ್ ಹಾಕ್ಕೊಂಡು ಬ್ಯಾಕ್ ಚೈನ್ ಹಾಕ್ಕೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜಸ್ಟ್ ಆ ನಾರ್ಮಲ್ ಚೈನ್ ಸ್ಟಿಚ್ ಏನು ಎಷ್ಟೊತ್ತು ಹಾಕಿದ್ದೀವೋ ಅದನ್ನೇ ಸೇಮ್ ಕಂಟಿನ್ಯೂ ಮಾಡ್ತಾ ಹೋಗೋದು. ಬಟ್ ಏನಕ್ಕೆ ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಿದ್ದೀವಿ ಅಂದರೆ, ಒಂದು ಕ್ಲೀನಾಗಿ ಶೇಪ್ಸ್ ಬರಬೇಕು ಆ್ಯಂಡ್ ಇನ್ನೊಂದು ಕ್ಲೀನಾಗಿ ಚೈನ್ ಸ್ಟಿಚ್ ಬರಬೇಕು. ಆ ಒಂದು ರೀಸನ್ಗೋಸ್ಕರ ಕ್ಲೀನಾಗಿ ನಾವು ಮತ್ತೆ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಹೋಗಬೇಕು. ಮನೆಯಲ್ಲಿ ಆದರೆ ನಾವು ಜಸ್ಟ್ 1 or 2 ಲೈನ್ಸ್ ಸ್ಟಿಚ್ ಹಾಕ್ಬಿಟ್ಟು ಸುಮ್ಮನೆ ಹೋಗ್ತೀವಿ, ಓಕೆ ಬರ್ತಿದೆ ನಮಗೆ ಅಂತ. ಬಟ್ ಕೋರ್ಸ್ಗೆ ಅಂತ ಸೇರಿದಾಗ ನಿಮಗೆ ಬಂದರೂ ಅಷ್ಟೇ, ಬರ್ದಲೇ ಇದ್ದರೂ ಅಷ್ಟೇ, ವಿ ಮಸ್ಟ್ ಕಂಪ್ಲೀಟ್ ಆಲ್ ದ ಅಸೈನ್ಮೆಂಟ್ಸ್. ಅವ್ರು ಏನೇನು ಕೊಡ್ತಾರೋ ಪೂರ್ತಿಯಾಗಿ ನಾವು ಕಂಪ್ಲೀಟ್ ಮಾಡಿ ತೋರಿಸಲೇಬೇಕು. ಸೊ ಹಾಗಾಗಿ ನಾನು ಕೂಡ ಅವ್ರು ಯಾವುದೇ ಶೇಪ್ಸ್ ಹೇಳಿ ಅದನ್ನು ಡ್ರಾ ಮಾಡಿಕೊಂಡು ನಾನು ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಇಲ್ಲಿ ಕಂಪ್ಲೀಟ್ ಮಾಡಿಕೊಂಡು ಅವ್ರಿಗೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಇನ್ಫಾರ್ಮ್ ಮಾಡಿದೆ, ವೀಕ್ಲಿ ವೈಸ್ ತೋರಿಸ್ತಾ ಹೋಗಬೇಕು. ನಾನು ಇವಾಗ ಕಂಪ್ಲೀಟ್ ಮಾಡಿರೋವಂಥದ್ದು ಫುಲ್ ವಿಡಿಯೋ ಹಾಕ್ತೀನಿ. ಇದಿವಾಗ ಕಂಪ್ಲೀಟ್ ಆಗಿದೆ. ನಾನು ವಿಡಿಯೋ ಮಾಡ್ಕೊಳ್ಳೋದೇ ಮರ್ತುಬಿಟ್ಟು ಫುಲ್ ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಬಿಟ್ಟಿದ್ದೆ. ಇನ್ನು ಇಲ್ಲಿಂದ ಪೆಂಡಿಂಗ್ ಇತ್ತು. ಸೊ ಇದನ್ನು ಮಾತ್ರ ವಿಡಿಯೋ ಮಾಡ್ಕೊಂಡಿದ್ದೀನಿ. ಇದನ್ನೇ ನಾನು ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನೊಂದು ಏನಪ್ಪ ಅಂದರೆ, ಶೇಪ್ಸ್ ಎಲ್ಲ ನಾವು ನಾರ್ಮಲ್ ಜಸ್ಟ್ ಹ್ಯಾಂಡಲ್ಲೇ ಡ್ರಾ ಮಾಡ್ಕೋಬೋದು. ಈ ಥರ ಡಿಸೈನ್ಸ್ ಬೇಕು ಅಂದಾಗ, ಪರ್ಫೆಕ್ಟಾಗಿ ಬರಬೇಕು ಅಂತ ಅಂದರೆ ನಾವು ಟ್ರೇಸ್ ಮಾಡ್ಕೋಬೇಕಾಗುತ್ತೆ. ಟ್ರೇಸ್ನ ನಾವು ತುಂಬ ವೇಸಲ್ಲಿ ಮಾಡ್ಕೊಳ್ಬೋದು. ನಾನಿಲ್ಲಿ ಕ್ಲಾಸಲ್ಲಿ ಯಾವ ರೀತಿ ಹೇಳ್ಕೊಟ್ಟಿದ್ರೋ ಆ ರೀತಿ ಮಾಡ್ಕೊಂಡಿದ್ದೀನಿ. ಇಲ್ಲ ಅಂದರೆ ಶೇಪ್ಸ್ ಆಗಿರ್ಬೋದು, ಸ್ವಲ್ಪ ಅಲ್ಲಿ ಇಲ್ಲಿ ಒಂಥರ ಅಷ್ಟು ಚೆನ್ನಾಗಿ ಬರಲ್ಲ, ನಾವು ಜಸ್ಟ್ ಹ್ಯಾಂಡಲ್ಲಿ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದರೆ. ಆ್ಯಂಡ್ ಪೂರ್ತಿ ಅದು ಶೇಪ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ ಯಾವುದಾದ್ರೂ ಡಿಸೈನ್ ತೊಗೊಂಡು ಕಂಪ್ಲೀಟ್ ಮಾಡಿ ಅಂತ ಕೆಲವು ಡಿಸೈನ್ಸ್ನ ನಮಗೆ ಶೇರ್ ಮಾಡಿದರು. ಆ ಡಿಸೈನ್ಸಲ್ಲಿ ನಾವು ಯಾವ್ದು ಬೇಕೋ ಅದನ್ನು ಚೂಸ್ ಮಾಡಿಕೊಂಡು ಅದನ್ನು ಟ್ರೇಸ್ ಮಾಡಿಕೊಂಡು ನಾವಿಲ್ಲಿ ಮಾಡಿರೋದು. ಇವಾಗ ಜಸ್ಟ್ ಝರಿ ಥ್ರೆಡ್ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿದ್ದೀನಿ. ಇದಾದಮೇಲೆ ನಾನು ಬಿಗಿನಿಂಗಿಂದ ನಾನು ಏನು ತೋರಿಸ್ದೆ, ಚೈನ್ ಸ್ಟಿಚ್, ಸಿಂಗಲ್ ಲೈನಿಂದ ಹಿಡ್ದು ಆಮೇಲೆ ಶೇಪ್ಸ್, ಸ್ಕ್ವೇರ್, ಸರ್ಕ್ಯುಲರ್, ಆ ರೀತಿ ಶೇಪ್ಸ್ ಮೇಲೆ ಸ್ಟಿಚ್ ಹಾಕಿರೋದು, ಈ ಎಲ್ಲದ್ರ ಮೇಲೆ ಮತ್ತೆ ಸ್ಟಾರ್ಟಿಂಗಿಂದ ನಾವು ಸಿಲ್ಕ್ ಥ್ರೆಡ್ ಯೂಸ್ ಮಾಡಿಕೊಂಡು, ಅದು ಡಬಲ್ ಲೇಯರಲ್ಲಿ, ಸಿಂಗಲ್ ಎಳೆ ಅಲ್ಲ ಡಬಲ್ ಎಳೆ ಹಾಕ್ಕೊಂಡು ನಾವು ಸಿಲ್ಕ್ ಥ್ರೆಡ್ಡಿಂದ ಚೈನ್ ಸ್ಟಿಚ್, ಶೇಪ್ಸ್ ಮತ್ತು ಈ ಡಿಸೈನ್ ಏನಿದೆ ಪೂರ್ತಿ ಕಂಪ್ಲೀಟ್ ಮಾಡಿದ್ದೀನಿ. ಅದ್ರದ್ದು ಕೂಡ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ, ಬಟ್ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನಾನು ಜಸ್ಟ್ ಝರಿ ಥ್ರೆಡ್ಡಲ್ಲಿ ಪೂರ್ತಿ ವರ್ಕ್ ಏನು ಮಾಡಿದ್ದೀನಿ ಅದನ್ನು ಮಾತ್ರ ಇಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವಾಗ ಕಂಪ್ಲೀಟ್ ಆಗಿದೆ. ಇದನ್ನು ನಾನು ಆ್ಯಕ್ಚುಲಿ ವಿಡಿಯೋ ಮಾಡಿ ಹಾಕಿರಲಿಲ್ಲ, ಸರ್ಕ್ಯುಲರ್ ಶೇಪಲ್ಲೆಲ್ಲ ಮಾಡಿರೋದು. ಇವಾಗ ತೋರಿಸ್ತಿದ್ದೀನಿ ನೋಡಿ. ಕಂಪ್ಲೀಟಾಗಿ ಈ ರೀತಿ ಕಾಣಿಸುತ್ತೆ. ನಾನು ಈ ವಿಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು, ಬಾಯ್.